Hey guys, welcome back to Ramya Monisha YouTube channel. ಇವತ್ತು ಯಾಕೆ ರಮ್ಯ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಅನ್ಕೋತಾ ಇದ್ದೀರಲ್ವಾ. ಇವತ್ತಿಂದ ಕಂಪ್ಲೀಟ್ ಕೆಲಸಕ್ಕೆ ಹೋಗಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕೆ ಅಂದರೆ ನಾನು ಬ್ಯೂಟಿಷನ್ ಕಲಿಬೇಕು ಅಂತ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಹಾಗಾಗಿ ಬ್ಯೂಟಿಷನ್ ಕೋರ್ಸ್ ಹೇಳ್ಕೊಡ್ತೀನಿ, ಅದು ಫ್ರೀಯಾಗೆ. ಮತ್ತು ನಮ್ಮ ಕಾಸ್ಮೆಟಿಕ್ನೆಲ್ಲ ನಾವೇ ದುಡ್ಡು ಹಾಕಿ ತೊಗೋಬೇಕು. ನೋಡೋಣ, ಅಲ್ಲೋಗಿ ಏನು ಎತ್ತ ವಿಚಾರಿಸ್ಕೊಂಡು ಅಡ್ಮಿಷನ್ ಆಗಿ ಬರೋಣ ಅಂತ ಹೋಗ್ತಾಯಿದ್ದೀನಿ. ಈಗ ಅಡ್ಮಿಷನ್ ಆಗಿ ಬಂದಮೇಲೆ ನಾಳೆಯಿಂದ ಸ್ಟಾರ್ಟು. ಅಡ್ಮಿಷನ್ ಕ್ಯಾನ್ಸಲ್ ಆಗ್ತೈತೆ ಬನ್ನಿ ಅಂತ ಅವರೇ ಫೋನ್ ಮಾಡಿದರು. 11 ಬಾ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ರೆಡಿಯಾಗಿದ್ದೀನಿ, ಹೊರಡ್ತಾ ಇದ್ದೀನಿ. ಹೋಗಿ ಅಲ್ಲೇನು ಏನು ಎತ್ತ ಏನು ಇನ್ಕಮ್ ಅಂದರೆ ನಮಗೇನು ಹೆಲ್ಪ್ ಆಗುತ್ತೆ ಎಲ್ಲ ವಿಚಾರಿಸ್ಕೊಂಡು ಬರೋಣ. ನಾನು ನಮ್ಮ ಮನೆಯವರು ಹೋಗ್ತಾಯಿದ್ದೀವಿ, ಹೋಗಿ ನೋಡಿಕೊಂಡು ಬರ್ತೀವಿ. ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ತುಮಕೂರು ಅಂತ ಎಲ್ಲ ಹಾಕಿದ್ದಾರೆ. ಅದರಲ್ಲಿ ನಾನು ನೋಡಿತ್ತು, ಅಂದರೆ ನನಗೆ ಹೆಸರು ಸಜೆಷನ್ ಮಾಡಿತ್ತು ನನ್ನ ಫ್ರೆಂಡು. ಹೋಗಿ ವಿಚಾರಿಸ್ಕೊಂಡು ಬರ್ತೀವಿ. ಓಕೆ ಅನಿಸಿದ್ರೆ ಹೋಗೋಣ ಅಂತ, ಇಲ್ಲಾಂದರೆ ಬೇರೆ ಕಡೆ ನೋಡೋದು. ಯಾಕೆಂದರೆ ಆಲ್ಮೋಸ್ಟ್ ಕಂಪ್ಲೀಟ್ ಕೆಲಸ ಬಿಟ್ಬಿಟ್ಟಿದ್ದೀನಿ ನಾನು. ನೋಡೋಣ, ಇದ್ರ ಕಡೆನೇ ಜಾಸ್ತಿ ಹೆಚ್ಚು ಗಮನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬ್ಯೂಟಿಷನ್ಗೆ ಕ್ಲಾಸ್ಗೆ ಜಾಯ್ನ್ ಆಗೋಣ ಅಂತ ಹೋಗಿದ್ದೆ. ಅಲ್ಲಿ ಟೈಲರಿಂಗು, ಬ್ಯೂಟಿಷನ್, ಹುಚ್ಚು ಎಲ್ಲ ಪ್ರತಿಯೊಂದು ಇದೆ. ಎಲ್ಲ ಕ್ಲಾಸಸ್ಸು ನಡೀತಾ ಇದೆ. ಆಲ್ಮೋಸ್ಟ್ ಹೋಗ್ಬಿಟ್ಟು ಬಂದೆ ನಾನು. ಒಂದೊಂದು ಅಂದರೆ ನೋ ಫೀಸ್, ಅಂದರೆ ಕಾಸ್ಮೆಟಿಕ್ ಮಾತ್ರ ಅಮೌಂಟ್ ಆಗುತ್ತೆ. ಒಂದೊಂದು ಕ್ಲಾಸ್ಗೂ ಒಂದೊಂದು ಪ್ರೈಸಸ್ ಹೇಳ್ತಾ ಇದ್ದಾರೆ. ನಾನು ಬ್ಯೂಟಿಷನ್ನು ಆ್ಯಂಡ್ ಟೈಲರಿಂಗ್ ಕ್ಲಾಸಿಗೆ ಎರಡಕ್ಕೂ ಸೇರಿಕೊಂಡಿದ್ದೀನಿ. ನಾಳೆಯಿಂದ ಹೋಗಬೇಕು. ನನ್ನ ಫಸ್ಟ್ ಕ್ಲಾಸ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ನಾನು ಯಾವ ಥರ ಕಲ್ತ್ಕೋತೀನಿ ನೋಡಿ ಗಾಯ್ಸ್. ಬೆಳಕು ಪಾರ್ಲರ್ನ ಹೋಗ್ತೀನಲ್ಲ ನಾನು, ಇದೇ ಪ್ಲೇಸ್ ಇರೋದು. ಚಿನ್ಮಯಿ ಮಿಷಿನ್ ಹತ್ರ ಪಾರ್ಲರ್ ಕೋರ್ಸಿಗೆ ಬಂದಿದ್ದೀನಿ. ಎಲ್ಲ ಹೋಗಿದ್ದೆ, ಲೇಟ್ ಆಯಿತು, ಪರವಾಗಿಲ್ಲ ಅಂತ ಬಂದೆ. ಗೈಸ್, ಐಬ್ರೋ ಮಾಡ್ತಾವ್ರೆ ನಮ್ಮ ಮೇಡಮ್ಮು. ನಾನೊಬ್ಬಳೇ ಇಲ್ಲಿ ಕಾಣಿಸ್ತಾ ಇರೋದು, ನೀವೇನು ಕಾಣಿಸ್ತಿಲ್ಲ ನೋಡಿ. ನನ್ನ ಫೇಸ್ ಮಾತ್ರ ಅವಕ್ಕನೂ ಬರಲ್ಲ ಸ್ಕ್ರೀನ್ ಮೇಲೆ, ನೀವು ಬರಲ್ಲ, ಅವಕ್ಕ ಬರ್ತದೆ ನೋಡಿ. ತೆಂಗಿನಕಾಯಿ ಫುಲ್ಲು ಕೂದಲೆಲ್ಲ ತರದಾಕ್ಬಿಟ್ಟಿದ್ದೀನಿ. ಇದೇ ನಮಗೆ ಕ್ಲಾಸು ನೋಡಿ. ಇಲ್ಲಿ ಶೇಪ್ ಹಾಕಿದ್ದೀನಿ. ಶೇಪ್ ಎಲ್ಲ ಎಷ್ಟು ಚೆನ್ನಾಗಿ ತೆಗ್ದಿದ್ದೀನಿ ನೋಡಿ ಗೈಸ್. ಮೇಡಮ್ ನೋಡ್ತಾವ್ರೆ. ನಮ್ಮ ಮೇಡಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಲ್ಲಿ ಮಾಡ್ತಾಯಿದ್ದಾರೆ ಆಲ್ರೆಡಿ ಕೆಲಸನ, ಆದರೆ ವಿಡಿಯೋಗೆಲ್ಲ ಬರಲ್ಲ ಅವರು. ಅಕ್ಕ ನೀನು ಆಯ್ ಮಾಡಕ್ಕ, ರೇಣುಕಕ್ಕ, ರೇಣು ಲುಕ್ ಅಟ್ ಮೀ. ಅವರು ಹಾರೇ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ಕ್ಲಾಸಸ್ ಮುಗೀತು, ಇವಾಗ ನಾವು ಮನೆಗೆ ಹೊರಡಬೇಕು. ಇವತ್ತಿನ ಕ್ಲಾಸಸ್ ಇಷ್ಟೇ. ಆಲ್ಮೋಸ್ಟ್ ಪ್ರಾಕ್ಟೀಸ್ ಆಯಿತು, ಮನೆಗೆ ಹೊರಡ್ತಾ ಇದ್ದೀನಿ. ನಾನು ಗಾಡಿ ಓಡಿಸ್ತಾ ಇದ್ದೀನಿ, ವಿಡಿಯೋ ಮಾಡೋಕ್ಕಾಗಲ್ಲ. ಮನೆಗೆ ಹೋಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಗೈಸ್, ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮರಣ ಚಾಮುಂಡೇಶ್ವರಂ ದೇವಸ್ಥಾನ ಐತೆ, ಇಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಊಟ ಎಲ್ಲ ಮಾಡಿ ರೆಡಿಯಾಗಿ ಹೋಗಬೇಕು. 2 o'clock ಆಗಿದೆ ಇವಾಗ. ನಂದು 11 ಗಂಟೆಯಿಂದ 1 ಗಂಟೆವರೆಗೂ ನನಗೆ ಕ್ಲಾಸಸ್ ಇರೋದು. ಬ್ರೌನು
ಬ್ರೋನು ಎಲ್ಲಿಗೆ ಹೋಗ್ತಿದ್ಯಾ? ನಾನು ಇಲ್ಲಿ ಬಂದಿದ್ದೀನಲ್ಲ, ಇಲ್ಲಿ ನೋಡಿ, ಇಲ್ಲಿ ನೋಡ್ತಿಲ್ಲ. ಬಮ್ಮ ಇಲ್ಲಿ, ಇಲ್ಲಿ ನೋಡಿ, ಬಂದ್ಬಿಡ್ತು ನಾನು ಬಂದಿದ್ದೀನಿ ಅಂತ. ಗೈಸ್, ಟೆಂಪಲ್ಗೆ ರೆಡಿಯಾಗಿದ್ದೀನಿ. ಈಗ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದ್ದೀನಿ. ಈ ಥರ ರೆಡಿಯಾಗಿದ್ದೀನಿ ನಾನು. ಆಟೋದಲ್ಲಿ ಹೋಗ್ತಾ ಇದ್ದೀವಿ ಗೈಸ್ ನಾವು. ನೋಡಿ ಪಾಪೆ ಹಾಕಿರೋದು. ನಮ್ಮ ಆಂಟಿ ನಾವು ತೋರ್ಸಲ್ಲ. ಇದೆ ದೇವಸ್ಥಾನ. ನೀರು ಗೊತ್ತಿಲ್ಲ, ಏನೋ ಕೆಲಸ ಮಾಡ್ತವ್ರೆ. ಅಮ್ಮ ಗೈಸ್ ಅದೇನೋ ತಾಂತಿದ್ದಾರೆ. ಎಸ್ ಗೈಸ್, ಏನು ಗೊತ್ತಾ, ಅಕ್ಕ ಅಲ್ಲಿ ಪೂಜೆ ಮಾಡಿದ್ರು, ಬೆಲ್ಲದ ದೀಪ ಹಚ್ಚಿದ್ರು. ಯಾವ ಥರ ಅಂತಂದರೆ, ಫಸ್ಟು ನೆಲನ ಒರೆಸ್ಕೊಂಡು ಅಲ್ಲಿ ರಂಗೋಲಿ ಹಾಕಿ, ಆಮೇಲೆ ಮಂಗಳಾರತಿ ತಟ್ಟೆ ಇಟ್ಟು, ಅಕ್ಕಿ ಹಾಕಿ, ಬೆಲ್ಲ ಎಲ್ಲ ಇಟ್ಟಿದ್ದಾರೆ, ನೀವೇ ನೋಡ್ತಾ ಇದ್ದೀರಲ್ವ. ಆಮೇಲೆ 5 ಜನ ಮುತ್ತೈದೆಯರಿಗೆ ಎಲೆ ಎಲ್ಲ ಅಡಿಕೆ ಕೊಡೋ ಥರ ಎಲ್ಲ ಮಾಡಿ ದೀಪ ಅಂಟಿಸಿ, ಅಲ್ಲಿ ನಾವು ಬೆಳಗ್ಗೆ ಅದನ್ನು ತೊಗೊಂಡೋಗಿ ದೇವ್ರ ಮುಂದೆ ಬೆಳಗ್ಗೆ, ಆಮೇಲೆ ಅಡಿಕೆ ಪಟ್ಟೆ ಇರುತ್ತಲ್ಲ ಅದಕ್ಕೆ ಹಾಕಿ ಪೂಜೆ ಮಾಡೋದು. ಚೆನ್ನಾಗಿ ಮಾಡಿದ್ರು. ನಾನೂ ನಿಂಬೆಹಣ್ಣು ಬತ್ತಿ ಅಂಟಿಸ್ದೆ. ದೇವರಂತೂ ತುಂಬ ಚೆನ್ನಾಗಿ ನೋಡಿದ್ವಿ ನಾವು. ನಾನು ನಿಜ ಆ ಥರ ಹತ್ರದಿಂದ ನಾನು ನೋಡೇ ಇರಲಿಲ್ಲ. ಸಖತ್ತು ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಚೆನ್ನಾಗಾಯಿತು ದರ್ಶನ ಮುಗಿತಿದ್ದಂಗೆ ನೆಕ್ಸ್ಟ್ ಅಲ್ಲಿ ಇನ್ನೂ ಒಂದು ದೇವಸ್ಥಾನ ಇತ್ತು, ಅಂದರೆ ಇನ್ನೊಂದು ಗುಡಿ ಇತ್ತು. ಅಲ್ಲಿಗೆ ಹೋಗಿ ಅಲ್ಲೆಲ್ಲ ಕೈ ಮುಕ್ಕೊಂಡು ಅಲ್ಲೆಲ್ಲ ಕೈ ಮುಕ್ಕೊಂಡು ಮತ್ತೆ ಬಂದ್ವಿ. ಚೆನ್ನಾಗಾಯಿತು ದರ್ಶನ ಎಲ್ಲ, ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ಮನೆಗೆ ಹೋದ್ವಿ ಗೈಸ್. ಇಷ್ಟೇ.